ವಿತೌಟ್ ಪರ್ಮಿಷನ್ ಹೆಂಗ್ ಮಾಡ್ತೀರಾ ಕೆಲಸ ನೀವು? ಯಾರು ಇವ್ರು ಹೇಳ್ಬಿಟ್ರ ನಿಮ್ಗೆ? ಈಗ ಹೇಳಿದ್ರೆ ಯಾರೋ ಬಂದಿದ್ದಾರೆ ಅಂತ. ಹೌದಾ? ಯಾರೋ ಬರ್ತಿದಾರಲ್ಲ ನೀವೇ ಅಂತ ಗೊತ್ತಾಯ್ತು ಈಗ. ಹೌದಾ? ಗೊತ್ತಾಯ್ತು. ಮತ್ತೆ ಏನು ಆಗ್ಲೇ ನೋಡಿ ಕೆಲಸ ಮಾಡ್ತಾ ಇದಾರೆ. 6 ಗಂಟೆ ಡ್ಯೂಟಿ ಮುಗ್ದೋಯ್ತು, ಆದ್ರೂ ಕೆಲಸ ಮಾಡಿಸ್ತಾ ಇದಾರೆ. ಇನ್ನೊಂದ್ 2 ಪ್ಲೇಸ್ ಇದೆ ಸರ್, 2 ಪ್ಲೇಸ್ ಮುಗಿಸ್ಕೊಂಡ್ಬಿಡ್ತೀನಿ ಅಲ್ಲಿ. ಹೌದಾ? ಅದಕ್ಕೆ ಅತ್ಲ ನೀವು ಯಾರೋ ನನಗೆ ಗೊತ್ತಾಗ್ಲಿಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರೋ ಕೇಳ್ತಾರೆ ಗ್ರಾಮ ಪಂಚಾಯತ್ ಅಂದ್ರ ನಾನೇ ಬಂದ್ ಹೇಳ್ದಣ ಯಾರ ಕಾಯ್ತಾ ಕಾರಣ ಅಂತ ಬಂದು ನಾನೇ ಹೇಳ್ದೆ. ನೋಡಿ ಎಷ್ಟು ಇನ್ಫಾರ್ಮೇಶನ್ ಕೊಟ್ಬಿಡ್ತಾರ ನೋಡಿ ನಿಮ್ಗೆ. ಅದೇ ಸರ್ ಒಳಗಡೆನೆ ಅದನ್ನೇ ಯಾವ ತರ ನಡೀತಾ ಇದೆ ಕೆಲಸ, ಹೇಗೆ ಎಲ್ಲ ಫುಲ್ ಇಂಟರ್ವ್ಯೂ ಮಾಡೋದಕ್ಕೋಸ್ಕರನೇ ಇವತ್ತು ನಾವು ಸೊಕ್ಕೆ ಗ್ರಾಮಕ್ಕೆ ಬಂದಿದೀವಿ. ಅಂದ್ರೆ ಶನಿವಾರ 28ನೇ ತಾರೀಕು. ಸೊ ಜೂನ್ 1 ತಿಂಗಳಾಯ್ತು ಬರೀ ಇನ್ನು 1 ತಿಂಗಳಾಯ್ತು ಇವ್ರು ಆಯ್ಕೆ ಆಗಿ. ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಕೆಲ್ಸಗಾರನಾಗಿ ಬರೀ ಕೆಲ್ಸಗಾರ ಕಾರ್ಮಿಕರಾಗಿ ಬರೀ ಒಂದೇ 1 ತಿಂಗಳಾಗಿದೆ. ಅವ್ರ ಕಾರ್ಯವೈಖರಿ ಯಾವ ತರ ಇರುತ್ತೆ ಬನ್ನಿ ಮುಂದೆ ನೋಡೋಣ. ನವೀನ್ ಅವ್ರೆ, ಎಲ್ಲಾನು ಏಣಿ ಎತ್ಕೊಂಡು ನೀವೇ ಎಲ್ಲ ಓಡಾಡ್ತಾ ಇದೀರಲ್ಲ, ಯಾಕೆ ನೀವು ಆ ತರ ಕೆಲ್ಸಗಾರನ ವಹಿಸ್ಕೊಂಡು ನೀವು ಕೆಲಸ ಮಾಡಿಸ್ಬೇಕು ಅಲ್ವಾ? ಹೌದು. ಯಾಕೆ ಮತ್ತೆ ಎಲ್ಲ ನೀವೇ ಮಾಡ್ತಾ ಇದೀರಿ? ಯಾಕೆ ಅಂದ್ರೆ ಸರ್, ಇದು ಒಂದು ಏನ್ ಏಣಿ ಹಾಕೊಂಡಿದ್ದಾನಲ್ಲ ಅಥವಾ ತಾಂಡೋಗರಿದಾರಲ್ಲ, ಅವ್ರಿಗೆ ಇಷ್ಟು ಚಾರ್ಜಸ್ ಅಂತ ಮಾಡ್ತಾ ಇದಾರೆ. ಓಕೆ, ಕೊಡಬಾರ್ದು ಅಂತೇನಿಲ್ಲ, ಅವ್ರು ಅದನ್ನ ಅಮೌಂಟ್ ಕೊಟ್ಟು ಇಡಬಹುದಿತ್ತು. ಓಕೆ. ನಾನು ಇಡೀ ಊರ್ ಅಡ್ಡಾಡಿದಾಗ ಎಲ್ಲಿ ಬೆಳಕಿಲ್ಲ, ಎಲ್ಲಿ ಬೆಳಕ್ ಬೇಕು ಅನ್ನೋ ಐಡಿಯಾ ನನಗಿತ್ತು. ಹೌದು. ನೈಟ್ ಇಡೀ ಊರನ್ನ ತಿರುಗಿದಾಗ ಆ ಐಡಿಯಾ ಇತ್ತು. ಆ ಐಡಿಯಾ ಪ್ರಕಾರ ಕೆಲಸ ಮಾಡ್ಸಿದ್ರೆ ಮತ್ತಿನ್ನೊಂದ್ಸತಿ ಅದನ್ನ ರಿಪೇರಿ ಮಾಡ್ಸೋದ್ ತಪ್ತೈತಿ. ಓಕೆ 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 ಓಕೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ ತಪ್ತಿದೆ. ಅಲ್ಲ, ಕರೆಕ್ಟ್. ಬಟ್ ನಾನೇನ್ ಹೇಳ್ತಾ ಇದ್ದೀನಿ, ಈ ಕೆಲಸಗಳೆಲ್ಲ ನೀವೇ ಮುಂದೆ ನಿಂತ್ಕೊಂಡು ಅವ್ರ ಜೊತೆ ನಿಮ್ಗೆ ಐಡಿಯಾ ಮಾಡ್ಕೊಂಡು, ಬಟ್ ಅವ್ರ ಜೊತೆನೆ ಏಣಿ ಮಾಡ್ಕೊಂಡು ಅವ್ರ ಹತ್ರ ಕೆಲಸ ಮಾಡಿಸ್ಬೇಕೆ ಹೊರತು ನೀವ್ ಯಾಕೆ ಮಾಡ್ತಾ ಇದೀರಾ ಅಂತ ನನ್ನ ಪ್ರಶ್ನೆ. ಹೊಸ ಮುಂಚೆಯಿಂದ ಯಾರೊಬ್ರು ಬೇರೆ ಮಾಡ್ತಾ ಇದ್ರಂತೆ. ಓಕೆ. ಆ ಮಾಡ್ತಿದ್ದರಿಗೆ ಏನ್ ಅಮೌಂಟ್ ಕೊಡ್ತಾ ಇದ್ರು, ಇನ್ನೊಂದ್ ಮಾಡ್ತಾ ಇದ್ರು, ಎಲ್ಲ ಆಗ್ತಾ ಇತ್ತು. ಹೌದು. ತಗೊಂಡೋದ್ರಿಗೆ ನಾನೀಗ ಈ ಹುಡುಗನ ಕರ್ಕೊಂಡ್ ಕೆಲಸ ಮಾಡ್ತಿರೋದ್ರಿಂದ ಅವ್ನ ಜವಾಬ್ದಾರಿನೂ ನಾನೇ ತಗೊಬೇಕು. ಹೌದೌದೌದು. ನಾಳೆ ಏನು ತೊಂದ್ರೆ ಆಗ್ಬಾರ್ದು ಅಂದ್ರೆ ನಾನ್ ಜೊತೆಗಿದ್ದು ಕೆಲಸ. ಆಮೇಲೆ ನನಗೆ ಎಲೆಕ್ಟ್ರಿಕಲ್ ವಿಷಯಗಳು ಗೊತ್ತಿರೋದ್ರಿಂದ ನಾನೇ ಇದೀನಿ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರೋದ್ರಿಂದ ನಾನು ಆ ಪ್ಲೇಸ್ ಅಲ್ಲಿ ಇದ್ದು ಎಲ್ಸಿ ಬೇಕು ಅಂದ್ರೆ ತಗೊಂಬೋದು, ಮಾಡ್ಬೋದು, ಹೇಳ್ಬೋದು. ಪ್ರೈಮರಿ ಇರ್ತದೆ ಇಂಥ ವಿಷಯಗಳಿಗೆ. ಏನ್ ಯಾರಿಗೊಬ್ರಿಗೆ ಟೆಂಡರ್ ಕೊಟ್ಟು ಇನ್ನೇನ ಮಾಡಿಸ್ಬೋದು, ದೊಡ್ಡ ವಿಷಯ ಅಲ್ಲ. ಅಲ್ಲ, ಟೆಂಡರ್ ಕೊಡೋದು ಅಂತಲ್ಲ, ಅಮೌಂಟ್ ಉಳಿದ್ರೆ ಅದು ಗ್ರಾಮ ಪಂಚಾಯತಿಗೆ ಉಳಿಯುತ್ತೆ. ಖಂಡಿತ ಖಂಡಿತ. ನಾನು ರೆಗ್ಯುಲರ್ ಇದನ್ನ ಒಂದು ಮಾಡ್ತಿರೋದ್ರಿಂದ ಜನಗಳು ತೀರಾ ಬೇಡಿಕೆಗಳು ನನಗೆ ಗೊತ್ತಾಗುತ್ತೆ. ಓ ಖಂಡಿತ. ಅಂದ್ರೆ ನೇರವಾಗಿ ಗೊತ್ತಾಗುತ್ತೆ. ಓಕೆ. ಏನ್ ಒಂದ್ 2 ದಿವಸ 3 ದಿವಸ ಟೈಮ್ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಎಲೆಕ್ಷನ್ಗೂ ಮುಂಚೆ ಟೈಮ್ ಕೊಡೋದಂತ ದಿನಗಳಲ್ಲಿ ನಾನೇನ್ ಕೊಟ್ಟೇ ಇಲ್ಲ. ಜವಾಬ್ದಾರಿ ತಗೊಂಡು ಓಟ್ ಹಾಕಿದ್ದಾರೆ. ಖಂಡಿತ. ಹೌದು. ಅವ್ರ ಜವಾಬ್ದಾರಿ ನಾನು ಒಂದಿಷ್ಟು ಜವಾಬ್ದಾರಿ ತನ ತಪ್ಪೇನಲ್ಲ. ಹೌದು, ಖಂಡಿತ.